ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಕ್ವೇರಿಯಂ. ಇವತ್ತು ಒಂದು ಸ್ಮಾಲ್ ಟೂರ್ ತೋರ್ಸೋಣ ಅಂತ ಏನೇನು ಸ್ಟಾಕ್ಗಳಿದಾವೆ ನಮ್ಮ ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಗಪ್ಪೀಸು, ರೇರ್ ಗಪ್ಪೀಸು, ಬ್ಯೂಟಿಫುಲ್ ಗಪ್ಪೀಸ್ ಇದು. ಆ್ಯಂಡ್ ನೆಕ್ಸ್ಟ್ ಹಂಗೆ ಅದ್ರ ಪಕ್ಕದಲ್ಲಿ ಹೋದ ಅಂದರೆ ನಿಮಗೆ ಫ್ಲೋರಾನ್ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಮರಿಗಳು, ಫ್ಲೋರಾನ್ ಮರಿಗಳಿದ್ದಾವೆ. ಆ್ಯಂಡ್ ಹಾಗೆ ಕೆಳಗಡೆ ಬಂದ ಅಂದರೆ ಝೀಬ್ರಾ ತಿಲಾಪಿಯಾ ಚಿಕ್ಲೆಟ್ಸ್ ನೋಡ್ತಾ ಇರ್ಬೋದು ನೀವು. ಹಂಗೆ ಕೆಳಗಡೆ ಬಂದರೆ ರೆಡ್ ಜಾಯ್ ಚಿಕ್ಲೆಟ್ಸು. ಆ್ಯಂಡ್ ಹಂಗೆ ಪಕ್ಕದಲ್ಲಿ ಹೋದರೆ ಹೆಸರೇನಿದೆ, ಹೆಸರು ಲಾಬ್ಸ್ಟರಾ ಏನೋ ಅಂತಾರೆ, ಲಾಬ್ಸ್ಟರೇ ಅನಿಸುತ್ತೆ, ಲಾಬ್ಸ್ಟರ್ ಇದೆ. ಆ್ಯಂಡ್ ಹಂಗೆ ಮೇಲ್ಗಡೆ ಬಂದ ಅಂದರೆ ಸಿಲ್ವರ್ ಡಾಲರು ಮತ್ತು ಸಿ ಏಂಜಲ್ಸ್ ಇದೆ. ಒಳ್ಳೆ ಇದು ಒನ್ ಆಫ್ ದಿ ಕಲೆಕ್ಟಿವ್ ಮಾಡ್ತಾರೆ, ಒಳ್ಳೊಳ್ಳೆ ಕಲೆಕ್ಟರ್ಗಳು. ಇದು ನಾವು ಒಂದು 200-300 ಬಿಡ್ತಾರೆ ಟ್ಯಾಂಕಲ್ಲಿ, ದೊಡ್ಡ ಟ್ಯಾಂಕಲ್ಲಿ. ಅಂಥ ಫಿಶ್ ಇದು, ಒನ್ ಆಫ್ ದಿ ಬ್ಯೂಟಿಫುಲ್ ಫಿಶ್ಶು. ಹಂಗೆ ಹೋದ ಅಂದರೆ ನಿಮಗೆ ಏನಂತಾರೆ ಇದೆ ಹೆಸರನ್ನ, ಏನು ಎಸ್ ಕೆ ಗೋಲ್ಡೋ ಇಲ್ಲ ಏನೋ ಅಂತಾರೆ. ಎಸ್ ಕೆ ಗೋಲ್ಡೇ ಅಂತಾರೆ ಇದನ್ನು. ಎಸ್ ಕೆ ಗೋಲ್ಡ್ ಇದೆ. ಹಂಗೆ ಪಕ್ಕದಲ್ಲಿ ಬಂದ ಅಂದರೆ ಎಸ್ ಕೆ ಗೋಲ್ಡು. ಹಂಗೆ ನೈಫ್ ಫಿಶ್ಶು, ನೈಫು. ಇದಕ್ಕೆ ಇನ್ನೊಂದು ಹೆಸರು ಕೂಡ ಐತೆ, ಏನಂದರೆ ರೇಜರ್ ಫಿಶ್ಶು ಏನೋ ಅಂತಾರೆ ಇದಕ್ಕೆ. ಹಾಂ, ನೈಫ್ ಫಿಶ್ಶು. ಒಳ್ಳೆ ರೇರು ಫಿಶ್ ಇದು. ಹಂಗೆ ಮೇಲ್ಗಡೆ ಬಂದ ಅಂದರೆ ನಿಮಗೆ ಪ್ಯಾರೆಟ್ ನೋಡೋಕ್ಕೆ ಸಿಗುತ್ತೆ, ಪ್ಯಾರೆಟ್ ಫಿಶ್ಶು. ಹಂಗೆ ಪಕ್ಕದಲ್ಲಿ ಬಂದರೆ ನಿಮಗೆ ಕಾಪರ್ ಆಸ್ಕರ್, ಬಲೂನ್ ರೆಡ್ ಆಸ್ಕರು. ಆ್ಯಂಡ್ ಇದನ್ನು ಕಾಪರ್ ಆಸ್ಕರು ಅಂತಾರೆ, ರೆಡ್ ಆಸ್ಕರು ಅಂತಾರೆ. ಒನ್ ಆಫ್ ದಿ ರೇರ್ ಅನ್ನೋಕ್ಕೂ ಆಗಲ್ಲ, ಇದನ್ನು ಸಿಗುತ್ತೆ. ಬಟ್ ಇವಾಗ ಸ್ಟಾಕು ಯಾರ ಹತ್ರನೂ ಇಲ್ಲ, ಕರ್ನಾಟಕ ಅಕ್ವೇರಿಯಂನ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಸೊ ಇದನ್ನು ನೀವು ತೊಗೊಬೋದು ಆ್ಯಂಡ್ ಕಲೆಕ್ಷನಲ್ಲಿ ಇಟ್ಕೊಬೋದು, ನಿಮ್ಮ ಅಕ್ವೇರಿಯಂನ ಮಿಂಚಿಸ್ಬೋದು. ಹಂಗೆ ನೋಡಿದ ಅಂದರೆ ಪಕ್ಕದಲ್ಲಿ ನಿಮಗೆ ಒನ್ ಆಫ್ ದಿ ರೇರು, ನೋಡೋಕ್ಕೂ ಕೂಡ ಸಿಗೋದು ಕಮ್ಮಿ, ಇದು ಐಫಿನ್ ಬ್ಯಾಂಡೆಡ್ ಶಾರ್ಕು. ನೀವು ನೋಡ್ತಿರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನೆಲ್ಲ ಆರಾಮಾಗಿ ನೀವು ಮನೇಲಿ ಬಂದು ನೋಡ್ತಾರ ಗೊತ್ತಾ, ಅವ್ರಿಗೆ ನೋಡ್ರೆ ಕಣ್ಗಳು ಸಾಲಲ್ಲ, ಹಂಗಿದಾವೆ ಫಿಶ್ಗಳು. ಸೊ ಇದನ್ನ ನಿಮ್ಮ ಮನೆಗೆ ಹಾಕೊಬೋದು. ಹಂಗೆ ಕೆಳಗಡೆ ಬಂದ ಅಂದರೆ ನಿಮಗೆ ಆಲ್ಬಿನೋ ಆಸ್ಕರ್ ನೋಡೋಕೆ ಸಿಗುತ್ತೆ, ಒನ್ ಆಫ್ ದಿ ರೇರು. ಈ ಕಲರ್ ಆಸ್ಕರಲ್ಲಿ ನೀವು ನೋಡಿರಲ್ಲ. ಸೊ ಆಲ್ಬಿನೋ ಆಸ್ಕರ್ ನೋಡೋಕೆ ಸಿಗುತ್ತೆ. ಹಂಗೆ ಕೆಳಗಡೆ ಬಂದರೆ ಏಂಜಲ್ಸ್ಗಳಿದ್ದಾವೆ, ಒಳ್ಳೊಳ್ಳೆ ಕಲರ್ಗಳ ಏಂಜಲ್ಸ್ಗಳಿದ್ದಾವೆ. ಸೊ ಹಂಗೆ ಪಕ್ಕಕ್ಕೆ ಬಂದ ಅಂದರೆ ನಿಮಗೆ ನಾರ್ಮಲ್ಲು ಏನಪ್ಪ ಇದು ಶಾರ್ಕ್ ಜೊತೆಗೆ ಇದ್ಯಾವುದೋ ಇದೆ. ಆ್ಯಂಡ್ ಈ ಕಡೆ ಬಂದರೆ ಪ್ಯಾರೆಟ್ ಸಿಗುತ್ತೆ. ಮೇಲ್ಗಡೆ ಒನ್ ಆಫ್ ದಿ ರೇರು ಆಲ್ಬಿನೋ ಅರ್ವಾನಾ ಇದೆ. ಇದು ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಅರ್ವಾನಾ. ಇದು ಲೈಟಾಗೆ ಎರಡಿದೆ, ಒಂದು ಪಕ್ಕಾ ಪೇರ್ ಇದೆ ಇದು. ಸೊ ಇದನ್ನು ಕೂಡ ನೀವು ನಿಮ್ಮ ಅಕ್ವೇರಿಯಮಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ಹಾಗೆ ಬಂದ ಅಂದರೆ ನಿಮಗೆ ಮಿಕ್ಸರ್ ಚಿಕ್ಲೆಟ್ ಸಿಗುತ್ತೆ, ಆಫ್ರಿಕನ್ ಚಿಕ್ಲೆಟ್ಸು ಮತ್ತು ಫೈರ್ ಮೌತು, ಎಲ್ಲ ಥರದ ಮಿಕ್ಸರ್ ಚಿಕ್ಲೆಟ್ ಸಿಗುತ್ತೆ. ಹಾಗೆ ಬಂದರೆ ನೀವು ಈ ಒಂದು ಗ್ಲಾಸ್ ಥರ ಕಾಣ್ತಿರೋ ಫಿಶ್ ಹೆಸರು ಬಂದು ಇಂಡಿಯನ್ ಗ್ಲಾಸ್ ಫಿಶ್ ಅಂತ. ಇದು ಒಂದು ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್. ಒಂದು ಸಿಂಗಲ್ ಫಿಶಸ್ ನಿಮಗೆ ಸ್ವಲ್ಪ ನಾರ್ಮಲ್ ಫಿಶ್ಗಿಂತ ಜಾಸ್ತಿ ಕಾಸ್ಟ್ಲಿ ಇರ್ತವೆ. ನೋಡ್ತಾ ಇರ್ಬೋದು ಏನು ಬ್ಯೂಟಿಫುಲ್ ಆಗಿದೆ, ಕಲರ್ ಆಗಿ. ಇದು ಲೈಟ್ ಆಫ್ ಮಾಡಿದ್ರೆ ನಿಮಗೆ ಅದು ಎದ್ದು ಕಾಣುತ್ತೆ. ಅಂದರೆ ಈ ಒಂದು ನೈಟಲ್ಲಿ ಲೈಟ್ ಹಾಕ್ತಾರೆ ಗೊತ್ತಾ, ಬ್ಲೂ ರೇರ್ ಲೈಟು, ಅದು ಹಾಕಿದ್ರೆ ಆ ಫಿಶಸ್ ಎಲ್ಲ ಎದ್ದು ಕಾಣ್ತವೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಬಲೂನ್ ಟೈಗರ್ ಬಾರ್ಗಳಿದ್ದಾವೆ, ಬ್ಯೂಟಿಫುಲ್ ಫಿಶು ನೋಡಿ. ಇದೆಲ್ಲ ನೀವು ಒಳ್ಳೆ ಮಸ್ತ್ ಕಲೆಕ್ಟ್ ಮಾಡ್ಬೋದು. ಸೈಕ್ ಆಗಿದೆ ಫಿಶಸ್ಸು. ಸೊ ಹಾಗೆ ಕೆಳಗಡೆ ಬಂದರೆ ನಿಮಗೆ ಇಂಪೋರ್ಟೆಡ್ ಮೋಲಿಸ್ ಸಿಗುತ್ತೆ. ನಿಮಗೆ ಇಂಪೋರ್ಟೆಡ್ ಮೋಲಿಸು
ಇವೆಲ್ಲ ಬಿಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಓಕೆನಾ. ಮತ್ತು ನೋಡ್ಬೋದು ಡಿಫ್ರೆಂಟ್ ಫಿಶಸ್ಸು. ಅದ್ರ ಕೆಳಗಡೆ ಬಂದ ಅಂದರೆ ಇದೆಲ್ಲ ಬಂದು ನಿಮಗೆ ಇಷ್ಟು ಈ ಜಾಗ ಪೂರ್ತಿ ಬಂದು ನಿಮಗೆ ಪ್ಲಾಂಟೆಡ್ ಅಕ್ವೇರಿಯಂಗೆ ಫಿಶಸ್ಸು ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಝೀಬ್ರಾ ಫಿಶಸ್ ಸಿಗುತ್ತೆ, ಝೀಬ್ರಾ ಇದೆ, ಮತ್ತು ಸ್ಮಾಲ್ ಸೈಜ್ ಪ್ಲಾಟ್ ಮೈಕಿ ಮೌಸ್ ಇದೆ, ಆ್ಯಂಡ್ ರೆಡ್ ಟೇಲ್ ಶಾರ್ಕ್ ಇದೆ, ಆಲ್ಬಿನೋದಲ್ಲಿದೆ, ಅದನ್ನು ನೋಡ್ಬೋದು. ಈ ಥರ ನೋಡ್ಬೋದು ಗ್ರೀನ್ ಕ್ರೊಮೈಡ್ ಫಿಶು. ಇದೆಲ್ಲ ನೀವು ಆರಾಮಾಗಿ ಎಕ್ಸಾಟಿಕ್ ಫಿಶಸ್ಸು, ಇದೆಲ್ಲ ನೋಡೋಕ್ಕೂ ಸಿಗಲ್ಲ. ನೀವು ಇದೆಲ್ಲ ನೋಡಿದ್ದೀರಾ? ಇಲ್ಲ ತಾನೆ. ಸೊ ಇವೆಲ್ಲ ನೀವು ನಿಮ್ಮ ಕಲೆಕ್ಷನಲ್ಲಿ ಹಾಕೊಬೋದು. ಅದ್ರ ಪಕ್ಕದಲ್ಲಿ ನಿಮಗೆ ಒನ್ ಆಫ್ ದಿ ರೇರು ಆಲಿಗೇಟರ್ ಫಿಶು, ಆಲಿಗೇಟರ್ ಗಾರ್. ಇದು ಒನ್ ಆಫ್ ದಿ ಮೋಸ್ಟ್ ಎಕ್ಸಾಟಿಕಲ್ಲಿ ಎಲ್ಲರೂ ಇಷ್ಟಪಡೋ ಫಿಶ್ ಅಂದರೆ ನನ್ನ ಪ್ರಕಾರ ಆಲಿಗೇಟರ್. ಗಾರಲ್ಲಿ ಆಲಿಗೇಟರು, ಆಲ್ಬಿನೋ, ಅದು ಇದು, ಸಿಲ್ವರು, ಸ್ನೋ, ಎಂತೆಂಥ ಗಾರ್ಗಳೆಲ್ಲ ಇದ್ದಾವೆ. ಅದ್ರ ಜೊತೆಗೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಕ್ಯಾಟ್ ಫಿಶು. ಅದ್ರ ಜೊತೆಗೆ ನಿಮಗೆ ಕ್ಯಾಟ್ ಫಿಶ್ ಜೊತೆಗೆ ಒಂದೇ ಒಂದು ನಿಮಗೆ ಚೆನ್ನಾನು ನೋಡೋಕ್ಕೆ ಸಿಗುತ್ತೆ, ಬ್ಲೂ ಚೆನ್ನ. ಅಲ್ಲಿ ಹಿಂದೆ ಇದೆಯಲ್ಲ, ಇದು ಬಂದು ಬ್ಲೂ ಚೆನ್ನ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಹಂಗೆ ಕೆಳಗಡೆ ಬಂದ ಅಂದರೆ ಪೋಲಾರು, ಒಂದು ಮೀಡಿಯಮ್ ಸೈಜ್ ಪೋಲಾರು, ಬ್ರೀಡಿಂಗ್ ಪೇರ ಇಂತ. ಇದು ಬ್ರೀಡಿಂಗ್ ಪೇರ್ ಪೋಲಾರು ನೋಡೋಕೆ ಸಿಗುತ್ತೆ. ಸರ್ ಒಳ್ಳೆ ಪ್ಲ್ಯಾಂಟ್ ಇದೆ ನನ್ನ ಹತ್ರ, ಅದಕ್ಕೆ ಫಿಶಸ್ ಬೇಕು ಅಂದರೆ ಈ ಕಲರ್ ನಿಯಾನ್ ಕಲರ್ ಫಿಶಸ್ನ ನೀವು ಆರಾಮಾಗೆ ಹಾಕ್ಬೋದು. ಮತ್ತು ಈ ಥರ ನೋಡ್ರಿ ಏನು ಮಸ್ತಾಗಿದೆ ನೋಡ್ರಿ, ಅಲ್ವಾ? ನಿಜ ಹೇಳಿ ಸಾಕಾದಾಗೈತಾನೆ. ಸೊ ಈ ಥರ ಫಿಶಸ್ ಎಲ್ಲ ನಿಮಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಚೆನ್ನ ಫಿಶ್ನ ತೋರಿಸ್ತೀನಿ ನಿಮಗೆ ನೋಡಿ. ಏನು ಕಲರ್ ಇದೆ ಗುರು, ಏನು ಕಲರ್ ಇದೆ, ಸಾಕಾದಾಗಿದೆ. ಒಳ್ಳೆ ಸೈಜ್ ಇದೆ, ಮಿನಿಮಮ್ ಇಲ್ಲ ಅಂದ್ರೆ ಒಂದು 11 ಇಂಚಸ್ ಇರ್ಬೋದು ಅನ್ಸುತ್ತೆ. ಇದು ಒಂದು 11 ಇಂಚಸ್ ಇದೆ. ಒಳ್ಳೆ ನಿಮ್ಮ ಟ್ಯಾಂಕ್ಗೆ ಹಾಕೊಂಡ್ರೆ ಒಳ್ಳೆ ಆಟ ಆಡ್ಬೋದು. ಒಂದು ಬಿಟ್ಟು ಅಗ್ರೆಸಿವ್ ಆಗಿರ್ತವೆ. ಇದೆಲ್ಲ ಎಕ್ಸಾಟಿಕ್ ಫಿಶಸ್ಸು. ಅದ್ರ ಜೊತೆಗೆ ಫಿಶಸ್ಗೆ ಅಪ್ಪ ಅಂದರೆ ಅರಫೈಮಾ ಇದೆ. ಕರೆಕ್ಟಾಗಿ ಕಾಣ್ತಿಲ್ಲ, ಸಾರಿ, ಐ ಆಮ್ ವೆರಿ ಸಾರಿ. ನೋಡೋಕ್ಕೆ ನಿಮಗೆ ಇದೆ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಕಾಣ್ಬೋದು ಅನಿಸುತ್ತೆ. ಸೊ ಅರಫೈಮಾ ಇದೆ ನಿಮಗೆ, ಅರಫೈಮಾ ಒಳ್ಳೆ ಸೈಜ್ ಇದೆ. ಮಿನಿಮಮ್ ಇದೂ ಸೇಮ್ ಸೈಜೇ ನೋಡ್ತಾ ಇರ್ಬೋದು, ಎರಡೂ ಸೇಮ್ ಸೈಜೇ ಇದೆ. ಒಂದು 11 ಇಂಚಿದೆ, 11 ಇಂಚಿದೆ ಅರಫೈಮಾ. ಕರೆಕ್ಟಾಗಿ ಕಾಣ್ತಿಲ್ಲ ನೋಡ್ರಿ ಅದು. ಇವಾಗ ಕಾಣುತ್ತೆ ನೋಡಿ, ಕಾಣ್ತಾ? ಅರಫೈಮಾ ಒಳ್ಳೆ ಬ್ಲ್ಯಾಕ್ ಕಲರ್ ಅರಫೈಮಾ ಇದೆ. ಸೊ ಇದನ್ನು ಕೂಡ ನಿಮ್ಮ ಹಾಕೊಬೋದು ನಿಮ್ಮ ಅಕ್ವೇರಿಯಂಗೆ. ಒಳ್ಳೆ ಮಾನ್ಸ್ಟರ್ ಫಿಶ್ ಅಕ್ವೇರಿಯಂ ಮಾಡಿಸಿ ಇದನ್ನು ಕೂಡ ಹ್ಯಾಡ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಬಂದ ಅಂದರೆ ರೋಡೆಂಟ್ಸಲ್ಲಿ ನಮ್ಮ ಎಜ್ಜಾಕ್ಸ್ನ ನೋಡೋಕೆ ಸಿಗುತ್ತೆ ನಿಮಗೆ. ಒಂದು ಪೆಪ್ಪರ್ ಅಂಡ್ ಸಾಲ್ಟು, ಒಂದು ಆಲ್ಬೈನೋ ಎಜ್ಜಾಕ್ಸ್ ಇದೆ. ಆಲ್ಬೈನೋ ಅಂದರೆ ವೈಟ್ ಕಲರು, ಪೆಪ್ಪರ್ ಅಂಡ್ ಸಾಲ್ಟ್ ಅಂದರೆ ಬ್ಲ್ಯಾಕ್ ಅಂಡ್ ಮತ್ತು ವೈಟ್ ಇದೆಯಲ್ಲ, ಅದನ್ನು ಪೆಪ್ಪರ್ ಅಂಡ್ ಸಾಲ್ಟ್ ಅಂತಾರೆ. ಹಂಗೆ ಕೆಳಗಡೆ ಬಂದ ಅಂದರೆ ನಿಮಗೆ ಆಮ್ಸ್ಟರ್ಸ್ಗಳು ನೋಡೋಕೆ ಸಿಗುತ್ತೆ. ಎಲ್ಲ ಮಲ್ಕೊಂಡ್ಬಿಟ್ಟವೆ ತಿಂದು, ಸೋಂಬೇರಿಗಳು ಇವೆಲ್ಲ, ಹೆವಿ ಸೋಂಬೇರಿಗಳು ಇವೆಲ್ಲ ತಿಂದು ಮಲ್ಕೊಂಡ್ಬಿಟ್ಟವೆ. ಹಂಗೆ ಕೆಳಗಡೆ ಬಂದರೆ ಜರ್ಬಿಲ್ಸು, ಕಾಮನ್ ಜರ್ಬಿಲ್ಸು, ಮತ್ತು ಬ್ಲ್ಯಾಕ್ ಕಲರು ರೇರು ಫುಲ್ ಬ್ಲ್ಯಾಕ್ ಜರ್ಬಿಲ್ ಇದೆ ನೋಡ್ರಿ. ನಾವು ಮಾತಾಡ್ತಿರೋದಕ್ಕೆ ಇದೆಲ್ಲ ಎಚ್ಚರಿಕೆ ಆಗ್ತೈತೆ. ಅವ್ರ ಅಜ್ಜಿನ ಒಯ್ಯ ಎದೋಳ್ರಿ ಒನ್ ಆಫ್ ದಿ ಬ್ಯೂಟಿ ಅಟ್ರಾಕ್ಟ್ ಮಾಡುತ್ತೆ ಇವೆಲ್ಲ. ಮನೇಲಿ ನೀವು ಸಾಕಿದ್ರೆ ಏನೋ ಡಿಫ್ರೆಂಟ್ ಆಗಿರ್ಬೇಕಪ್ಪ. ನೀವು ಸಾಕೋದ್ರಲ್ಲಿ ಏನೋ ಡಿಫ್ರೆಂಟ್ ಆಗಿದ್ರೇನೆ ಬರೋರು ನೋಡೋರು ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅಲ್ವಾ? ಇದು ಜರ್ಬಿಲ್ ಇದೆ. ಹಂಗೆ ಈ ಕಡೆ ಬಂದ ಅಂದರೆ ನಿಮಗೆ ಈ ಪೋರ್ಷನ್ನು ಇವಾಗ ನೋಡಿದ್ರಲ್ಲ ನೀವು, ಈ ಪೋರ್ಷನ್ ಬಂದ್ಬಿಟ್ಟು ಏನಪ್ಪ ಮಾನ್ಸ್ಟರು ಮತ್ತು ಇಂಥ ಫಿಶಸ್ಸು. ಈ ಕಡೆ ಬಂದು ಪ್ಲ್ಯಾಂಟ್, ಈ ಕಡೆ ಬಂದು ಕಾಮನ್ ಎಲ್ಲ ಥರ ಫಿಶಸ್ಸು. ಅದ್ರ ಪಕ್ಕದಲ್ಲಿ ಬಂದರೆ ನಿಮಗೆ ಈ ಕಡೆ ನೋಡಿದ್ರೆ ನಿಮಗೆ ರೆಪ್ಟೈಲ್ಸ್ಗಳು ನೋಡೋಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೆಪ್ಟೈಲ್ಸು ಅಂದರೆ ನಿಮಗೆ ಫಸ್ಟಾಗಿ ಆಮೆಗಳು ನೋಡೋಕೆ ಸಿಗುತ್ತೆ ನಿಮಗೆ, ಟರ್ಟಲ್ಗಳು.
ಟರ್ಟಲ್ಗಳನ್ನ ನೋಡೋಕೆ ಸಿಗುತ್ತೆ ನಿಮಗೆ. ಆಲ್ಬೈನೋ ಟರ್ಟಲ್ ಇದೆ ಆ್ಯಂಡ್ ಇದು ರೀಫ್ ಟರ್ಟಲ್ ಇದೆ. ಆ್ಯಂಡ್ ಅದಕ್ಕೆ ಹಂಗೆ ಕೆಳಗಡೆ ಬಂದ ಅಂದರೆ ಒಳ್ಳೆ ಅಡಲ್ಟ್ ಸೈಜಲ್ಲಿರೋ ಒಂದು ರೆಡ್ ಇಯರ್ ಸ್ಲೈಡರ್ ಇದೆ. ಹಂಗೆ ಕೆಳಗಡೆ ಬಂದ ಅಂದರೆ ಒಂದು ಕಾಮನ್ ಸ್ನ್ಯಾಪಿಂಗ್ ಟರ್ಟಲ್ ಇದೆ. ಇದ್ರ ಬಗ್ಗೆ ಎಲ್ಲ ಒಂದೊಂದೇ ವಿಡಿಯೋ ಬೇಕು. ಅದ್ರ ಕೆಳಗಡೆ ಸ್ನ್ಯಾಪಿಂಗ್ ಟರ್ಟಲ್ ಇದೆಲ್ಲ ಬಗ್ಗೆ ಎಲ್ಲ ಒಂದೊಂದೇ ವಿಡಿಯೋ ಬೇಕು ಅಂದರೆ ಹೇಳಿ, ಯಾವ್ದ್ರ ಬಗ್ಗೆ ಬ್ರೋ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೋಣ. ಇವತ್ತು ಟೂರ್ ವಿಡಿಯೋ ಅಲ್ಲ ಅದಕ್ಕೆ. ಸೊ ಅದ್ರ ಪಕ್ಕದಲ್ಲೂ ನಿಮಗೆ 3 ಒಟ್ಟಿಗೆನೆ ನೋಡಿ, ಮೇಲೊಂದು ಕೆಳಗಡೆ ಒಂದು ಇಲ್ಲೊಂದು ನಿಮಗೆ ಆಲಿಗೇಟರ್ ಏನಪ್ಪ ಸ್ನ್ಯಾಪಿಂಗ್ ಟರ್ಟಲ್ ಸಿಗುತ್ತೆ ನೋಡೋಕ್ಕೆ. ಆದ್ರೆ ಮೇಲ್ಗಡೆ ಹೋದ ಅಂದರೆ ಆಲ್ಬಿನೋ ಸಾಫ್ಟ್ ಸೆಲ್ ಸಿಗುತ್ತೆ ನಿಮಗೆ. ಒನ್ ಆಫ್ ಇದನ್ನ ಪಿಗ್ನೋಸು ಅಂತಾರೆ. ಆಲ್ಬಿನೋ ಸಾಫ್ಟ್ ಸೆಲ್ ಸಿಗುತ್ತೆ ನಿಮಗೆ. ಇದು 24 hours ನೀರಲ್ಲಿ ಇರ್ಬೋದು. ಇದನ್ನ ನೀರಲ್ಲಿ ಇಡ್ಬೋದು ನೀವು. ಇವೆಲ್ಲ ಏನಂದ್ರೆ ನೀರಿಂದ ಆಚೆ ಬರ್ತವೆ, ತಿರ್ಗಾ ನೀರೊಳಗೆ ಹೋಯ್ತವೆ. ಇದು ನೀರು ಒಡನೆ ಇರುತ್ತೆ, ಆಟ ಆಡ್ಕೊಂಡು ಈಜು ಹೊಡ್ಕೊಂಡೇ ಇರ್ತವೆ ಅಂತ ಫಿಶ್ ಇದು. ಆದ್ರೆ ಮೇಲ್ಗಡೆ ಬಂದ ಅಂದ್ರೆ ನಿಮಗೆ ನೋಡಕ್ ಸಿಗುತ್ತೆ. ಇದು ಹೆಸರು ಸಾರಿ ಮರ್ತೋಗ್ಬಿಟ್ಟಿದ್ದೀನಿ. ಸಾರಿ ಮರ್ತೋಗ್ಬಿಟ್ಟೆ. ಆಮೇಲೆ ಅದ್ರ ಮೇಲೆ ಬಂದ ಅಂದ್ರೆ ನಿಮಗೆ ಗೋಲ್ಡನ್ ಥ್ರೆಡ್, ಒನ್ ಆಫ್ ದಿ ರೇರ್ ಅಂತಾರೆ ಇದನ್ನ. ಗೋಲ್ಡನ್ ಥ್ರೆಡ್ ಎಲ್ಲ ನೋಡೋಕ್ಕೂ ಸಿಗಲ್ಲ ಅಷ್ಟೊಂದು ಈಸಿಯಾಗಿ. ಗೋಲ್ಡನ್ ಥ್ರೆಡ್ಡಲ್ಲೇ ನೋಡಿ ಮರಿಗಳು ನೋಡ್ಬೋದು ನೀವು. ಏನು ಕ್ವಾಂಟಿಟಿ ಇದೆ ಅಂದರೆ ಒಳ್ಳೆ ಕ್ವಾಂಟಿಟಿ ಮರಿಗಳಿದ್ದಾವೆ. ಅದ್ರ ಪಕ್ಕದಲ್ಲಿ ಬಂದ ಅಂದರೆ ನಿಮಗೆ ನೋಡೋಕೆ ಸಿಗುತ್ತೆ ಯೆಲ್ಲೋ ಬೆಲ್ಲಿ. ಸಾರಿ ಹೆಸರು ಯೆಲ್ಲೋ ಬೆಲ್ಲಿ ಅಡಲ್ಟ್ ಸೈಜು, ಓಕೆನಾ. ಇದು ಯೆಲ್ಲೋ ಬೆಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ. ಏನು ಕ್ವಾಂಟಿಟಿ ಇದೆ ನೋಡ್ಬೋದು. ಅದೆಲ್ಲ ನೀವು ಇದನ್ನೆಲ್ಲ ಇಗ್ನೋರ್ ಮಾಡಿ. ಗಲಿಯನ್ ಬ್ರೋ ಅಷ್ಟು ಗಲೀಜಾಗೈತೆ ಅಂತ ಇವಾಗ ಹೇಳ್ತೀನಲ್ಲ. ಇವಾಗ ನಿಮ್ಮ ಕಣ್ಣು ಮುಂದೆ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ತಿರ್ಗಾ ಹಾಕಿದ್ರೆ ಮಿನಿಮಮ್ ಇಲ್ಲ ಅಂದರೆ ಒಂದು 20 ಸೆಕೆಂಡಲ್ಲಿ ತಿರ್ಗಾ ಅದೇ ಥರನೇ ಮಾಡ್ಕೊಳುತ್ತೆ ಇದು, ಓಕೆನಾ. ಇವೆಲ್ಲ ಜಾಸ್ತಿ ಪ್ಯೂರ್ ಆಗಿರೋ ನೀರಲ್ಲಿ ಇಡೋಕ್ಕೆ ಇಷ್ಟಪಡಲ್ಲ. ಸೊ ಅದು ಬೇಕು ಅಂತಲೇ ಗಲೀಜು ಮಾಡ್ಕೊತವೆ. ಸೊ ಒಳ್ಳೆ ಕ್ವಾಂಟಿಟಿ ಯೆಲ್ಲೋ ಬೆಲ್ಲಿ ಇದೆ. ಅದಕ್ಕೆ ಕೆಳಗಡೆ ಬಂದ ಅಂದರೆ ನಿಮಗೆ ನೋಡೋಕೆ ಸಿಗುತ್ತೆ ಇದು ರೆಡ್ ಟೈಲ್ ಬೋವಾ ನೋಡೋಕೆ ಸಿಗುತ್ತೆ ನಿಮಗೆ. ಒಳ್ಳೆ ಸೈಜಲ್ಲಿದೆ ನೋಡೋಕೆ ಸಿಗುತ್ತೆ. ಹಂಗೆ ಕೆಳಗಡೆ ಬಂದಾಗ ನಿಮಗೆ ಫ್ಲೈ ರಿವರ್ ನೋಡೋಕೆ ಸಿಗುತ್ತೆ. ಫ್ಲೈ ರಿವರು ಕೂಡ ಒನ್ ಆಫ್ ದಿ ರೇರು, ಜಾಸ್ತಿ ನೋಡೋಕ್ಕೂ ಸಿಗಲ್ಲ. ಇವೆಲ್ಲ 24 hours ನೀರಲ್ಲಿರುತ್ತೆ. ಇದು ಮತ್ತೆ ಇದು 24 ಗಂಟೆ ನೀರಲ್ಲಿ ಇಟ್ಬಿಟ್ಟು ಸಾಕ್ಬೋದು. ಸರ್ ನನಗೆ 24 ಗಂಟೆ ನೀರಲ್ಲೇ ಇರಬೇಕು, ಆಮೆ ಅಂತ ಬೇಕು ಅಂತ ಹೇಳಿದ್ರೆ ನೀವು ಈ ಆಮೆಗೆ ಹೋಗ್ಬೋದು ಆರಾಮಾಗೆ. ಈ ಟೈಟಲ್ ಎಲ್ಲ ಫ್ಲೈ ರಿವರು ಅಂತ ಇದೆ ಹೆಸರು. ನೋಡೋಕ್ಕೂ ಬ್ಯೂಟಿಫುಲ್ ಆಗಿರ್ತವೆ ನೀರಲ್ಲಿ ಬಿಟ್ಟಾಗ. ಇಲ್ಲಿ ಯಾಕೆ ನೀರು ಇಷ್ಟು ಕಮ್ಮಿ ಇಟ್ಟಿರೋದಂದ್ರೆ ಜಾಸ್ತಿ ನಾವು ಅಂಗಡಿಯಲ್ಲಿ ಕ್ಲೀನ್ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕೋಸ್ಕರ ನೀರು ಕಮ್ಮಿ ಇರೋದು. ಇದು ನೋಡ್ತಾ ಇರ್ಬೋದು ನೀವು, ಒಳ್ಳೆ ಕಲರಲ್ಲಿ ಐತೆ. ಹಂಗೆ ಕೆಳಗಡೆ ಬಂದರೆ ನಿಮಗೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇದ್ದಾವೆ. ಯೆಲ್ಲೋ ಬೆಲ್ಲಿನೂ ಇದೆ ಆ್ಯಂಡ್ ಅದ್ರ ಜೊತೆಗೆ ಗೋಲ್ಡನ್ ಥ್ರೆಡ್ಡು ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಆಲ್ಮೋಸ್ಟ್ ಈ ಪೋರ್ಷನ್ಗೆ ಬಂದ ಅಂದರೆ ನಿಮಗೆ ಎಲ್ಲ ರೆಪ್ಟೈಲ್ಸು, ಆಮೆಗಳು ಮತ್ತು ಹಾವುಗಳು ನೋಡೋಕೆ ಸಿಗುತ್ತೆ, ಓಕೆನಾ. ಇದ್ರಲ್ಲಿ ನೋಡ್ಬೋದು ನೀವು ಟಾರ್ಟೈಸು. ಯಾವ ಟಾರ್ಟೈಸು ಅಂದರೆ ಇದು ಗ್ರೀಕ್ ಟಾರ್ಟೈಸು. ಆ ಹಿಂದೆ ಇರೋದು ಬಂದ್ಬಿಟ್ಟು ಸಲ್ಕಟ ಟಾರ್ಟೈಸು. ಅದ್ರ ಪಕ್ಕದಲ್ಲಿರೋದು ನೋಡ್ರಿ ಅಜ್ಜಿ ಏನು ಇದಾಗೈತೆ, ಇದು ಆ್ಯಕ್ಟಿವ್ ಆಗೈತೆ. ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಗು ಅಂತ ಒಳ್ಳೆ ಆ್ಯಕ್ಟಿವ್ ಆಗಿದೆ. ಮರಿ ಇನ್ನೂ ಇದು ಒಂದು 1.5 ಮಂತ್ದು ಮರಿ ಅನಿಸುತ್ತೆ. ಇದು 1.5 ಮಂತ್ 2 ಮಂತ್ಸ್ದು ಮರಿ. ಇದು ಏನು ಒಟ್ಟಿಗೆ ಬಿಟ್ಟಿರೋ ಕಚ್ಚಲ್ವ ಅಂತ ಕೇಳ್ಬೋದು ನೀವು. ಅವೆಲ್ಲ 2 ಫ್ರೆಂಡ್ ಆಗ್ಬಿಟ್ಟವೆ. ಹಂಗೆ ಮೇಲೆ ಬಂದ ಅಂದರೆ ನಿಮಗೆ ನಮ್ಮ ಶಿಷ್ಯ ಅಲ್ಲಿ ಒಬ್ಬ ಮಲ್ಕೊಂಡಿರ್ತಾನೆ. ಇವೊಂದು ವಿಡಿಯೋ ಇದೆ, ನಾನು ಪರ್ಫೆಕ್ಟ್ ಆಗಿರೋದು ವಿಡಿಯೋ ಹಾಕ್ತೀನಿ. ಯಾಕಂದರೆ ಇವನು ಫುಲ್ ಹಬೆ ತಗೊತಾವನೆ. ಈ ಬಲ್ಪ್ ಇದೆ ಗೊತ್ತಾ, ಈ ಬಲ್ಪ್ ಬಂದು ಹೀಟ್ ಕೊಡುತ್ತೆ. ಆ ಹೀಟಿಂದ ಬಾಡಿ ಅದಕ್ಕೆ ಹೀಟ್ ಆದ್ರೇ ಅದು ಬೆಳವಣಿಗೆ ಕರೆಕ್ಟಾಗಿ ಆಗೋದು. ನಮ್ಗೆ ಹೆಂಗೆ ಸೂರ್ಯನ ಬೆಳಕು ಅದೆಲ್ಲ ಬೇಕಾಗುತ್ತೋ, ಸೊ ಅದೇ ಈಗ ಹೀಟ್ ಇದ್ರೇ ಅದಕ್ಕೆ ಅರ್ಗೋದು, ಊಟ ಅರ್ಗೋದು. ಸೊ ಹಂಗೆ ಅದಕ್ಕೆ ಜಾಸ್ತಿ ಹೀಟ್ ಆಗಿಬಿಟ್ಟು ಬಂದು ಸಿಸೆಯಲ್ಲಿ ಪಕ್ಕದಲ್ಲಿ ಕೆಳಗಡೆ ಬಂದು ಮಲ್ಕೊಂಬಿಟ್ಟು ಇದ್ರದ್ದು ವೀಡಿಯೋ ಪರ್ಫೆಕ್ಟ್ ಆಗಿರೋದು ವೀಡಿಯೋ ನಾನು ಹಾಕ್ತೀನಿ. ನಿಮ್ಮ ಪಕ್ಕದಲ್ಲಿ ನೋಡ್ಬೋದು ನೀವು, ನಾನು ಮಸ್ತಾಗಿದ್ದಾನೆ ಅಂತ. ಇದು ಮಿನಿಮಮ್ ಇಲ್ಲ ಅಂದರೂ ಒಂದು 5 feet ಆಗುತ್ತೆ. ಒಳ್ಳೆ ಮೊಸಳೆ ಸೈಜ್ ಆಗ್ತಾನೆ. ಇವಾಗ ನೋಡಿದ್ರೆ ನಿಮಗೆ ಒಂದು 3 months ಓಲ್ಡ್. ಇದು 3 ತಿಂಗಳು ಮರಿ ಇದು. ಸೊ ಈ ಕಡೆ ಜಾಗ ನಿಮಗೆ ಪೂರ್ತಿ ರೆಪ್ಟೈಲ್ಸೇ. ಬೈಗೆ ಇವತ್ತು ಮಯೂಷರಿಲ್ಲ, ಸೊ ಅವರು ಮಾತಾಡಲ್ಲ. ಸೊ ಹಾಗೆ ಬಂದ ಅಂದರೆ ಈ ಪೋರ್ಷನ್ ನೀವು ನೋಡ್ಕೊಂಬಿಡ್ಬೋದು. ವಾಡೆ ಎಂಟ್ರಿ ಆಗಿದ ತಕ್ಷಣ ರೈಟಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಈ ಪೋರ್ಷನ್ ಬರ್ರಿ ನಿಮಗೆ ಟರ್ಟಲ್ಗಳೇ ಸಿಗೋದು ನೋಡೋಕ್ಕೆ. ಯಾವತ್ತನ ಒಂದು ದಿವಸ ಈ ಪೈಥಾನ್ಗಳು ನೋಡೋಕ್ಕೆ ಸಿಗುತ್ತೆ. ಸೊ ಇದು ಬಂದು ಬೈ ಯಾವ್ದಿದು, ಇದು ಯೆಲ್ಲೋ ಸ್ಪಾಟೆಡ್ ಹೆಡ್ ಟರ್ಟಲ್ ಅಂತ, ಒನ್ ಆಫ್ ದಿ ಬ್ಯೂಟಿಫುಲ್ಲು. ನೀವು ನೋಡ್ತಾ ಇರ್ಬೋದು. ಅವ್ರ ಕೈಯಲ್ಲಿ ತೋರಿಸ್ತೀನಿ.
ಏನು ಮಸ್ತಾಗಿದೆ ಗುರು ಅಲ್ವಾ. ಇದು ಎಲ್ಲೋ ಸ್ಪಾಟೆಡ್ ಹೆಡ್ ಟರ್ಟಲ್ ಅಂತ. ಸೊ ಒನ್ ಆಫ್ ದಿ ರೇರ್ ಇದು. ನಿಮ್ಮ ಇದೇ ಕಲೆಕ್ಟರ್ಗಳು ತೊಗೊಳ್ಳೋದು, ಈ ಟರ್ಟಲ್ ಕಲೆಕ್ಟರ್ಗಳು ಅಂತ. ನೀವೆಲ್ಲ ಅಂತ ನೋಡ್ದೆ ಕೇಳಿದ್ರೆ ಅನ್ಕೊಂತೀರಾ ಯಾರು ಕಲೆಕ್ಟ್ ಮಾಡ್ತಾರೆ ಅಂತ. ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ನಾವು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಹೆವಿ ಕಲೆಕ್ಟರ್ಗಳಿದ್ದಾರೆ ನಮ್ಮ ಇಂಡಿಯಾದಲ್ಲಿ, ತುಂಬ ಜನ ಕಲೆಕ್ಟರ್ಗಳಿದ್ದಾರೆ. ಸೊ ಇದು ಬಂದು ರೆಡ್ಡಿಯರ್ ಸ್ಲೈಡರ್ ಬೇಬೀಸ್ಗಳು. ತುಂಬ ಜಾಗದಲ್ಲಿ ಸಿಗೋದೇ ಇಲ್ಲ, ಆದರೂ ನಮ್ಮ ಅಂಗಡಿಯಲ್ಲಿ ಮಾತ್ರ ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್, ವರ್ಷ ಪೂರ್ತಿ 365 ಡೇಸು ಸ್ಟಾಕ್ ಇರುತ್ತೆ. ಯಾಕಂದ್ರೆ ನಾವೇ ಅಲ್ವಾ ಬ್ರೀಡ್ ಮಾಡೋದು, ಸೊ ನಮ್ಮ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ. ಸೊ ಇಷ್ಟೆಲ್ಲ ನೋಡ್ಕೊಂಡು ನೀವು ಹಿಂಗೆ ಈ ಕಡೆ ಬಂದ ಅಂದರೆ ಇದು ಜಾಲಿ ಮಕ್ಳಿಗೋಸ್ಕರ ಇಟ್ಟಿರೋದು. ಇವೆಲ್ಲ ನೋಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತಲ್ವಾ. ಆ್ಯಂಡ್ ಒನ್ ಆಫ್ ದಿ ಚೀಪೆಸ್ಟ್ ಆ್ಯಂಡ್ ಸ್ಟಾರ್ಟಿಂಗು ಫಿಶಸ್. ಮಕ್ಕಳಿಗೆ ಖುಷಿ ಪಡಿಸೋಕ್ಕೋಸ್ಕರ ಕಲರ್ ಫಿಶಸ್ ಬೇಕು ಅಂದರೆ ಈ ವಿಡೋ ಟೆಟ್ರಾ ಆ್ಯಂಡ್ ನಿಯಾನ್ ಕಲರ್ ಟೆಟ್ರಾಗಳು ತೊಗೊಬೋದು. ಬಿಗ್ ಸೈಜ್ ಆಸ್ಕರ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಒಳ್ಳೆ ಆ್ಯಕ್ಟಿವ್. ಅಜ್ಜಿ ಬೆರಳಿಂಗ್ ಇಟ್ಟರೆ ಕಚ್ಚಕ್ಕೆ ಬರ್ತಾನೆ ಶಿಷ್ಯನು, ಆ ಥರ ಆ್ಯಕ್ಟಿವು. ಅದ್ರ ಜೊತೆಗೆ ನಿಮಗೆ ರೆಡ್ ಟೇಲ್ ಕ್ಯಾಟ್ ಫಿಶ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಸವರ್ ನೋಸು ಕ್ಯಾಟ್ ಫಿಶ್ ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ಬಂದು ಮಾನ್ಸ್ಟರ್ ವೆರೈಟಿ. ಏನಪ್ಪ ಇಷ್ಟೇ ಕ್ವಾಂಟಿಟಿ ಕಮ್ಮಿ ಐತೆ ಅಂತ ಅನ್ಕೊಂಬೇಡಿ, ಇಲ್ಲಿ ಮಾತ್ರ ಹಿಂಗಿರೋದು. ಇನ್ನು ಮಿಕ್ಕಿದೆಲ್ಲ ಫಾರ್ಮಲ್ಲಿ ಇಟ್ಟಿರ್ತಾರೆ. ಸೊ ಫಾರ್ಮಲ್ಲಿ ಇರ್ತವೆ ಎಲ್ಲ. ಆಲ್ಮೋಸ್ಟ್ ಮಾನ್ಸ್ಟರ್ ಟ್ಯಾಂಕಲ್ಲಿ ನೀವು ನೋಡ್ತಾ ಇರ್ಬೋದು. ಶವರ್ ನೋಸ್ ಒನ್ ಆಫ್ ದಿ ಇಡಲೇಬೇಕಾದ ಮಾನ್ಸ್ಟರ್ ಫಿಶು. ಆ್ಯಂಡ್ ಇದು ಮತ್ತು ರೆಡ್ ಟೇಲ್ ಕ್ಯಾಟ್ ಫಿಶನು ಅಷ್ಟೇ. ಒಳ್ಳೆ ಸೈಜ್ ಆಗುತ್ತೆ ಗುರು, ಒಂದು ಮನುಷ್ಯನಷ್ಟು ಸೈಜ್ ಆಗುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ನಾವು ಆಚೆ ಹೋಗೋಣ. ಆಚೆಯಲ್ಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಆಚೆಯಿಂದ ಒಳಗಡೆ ಹೋಗೋಕ್ಕೂ ಮುಂಚೆನೇ ನೀವು ಲೆಫ್ಟ್ ನೋಡ್ತೀರಾ, ರೈಟ್ ನೋಡ್ತೀರಾ. ರೈಟ್ ನೋಡ್ರೆ ಎಲ್ಲ ಮಿಕ್ಸ್ ಇರುತ್ತೆ. ಲೆಫ್ಟ್ಗೆ ಹೋಗ್ಬೇಡ ಬನ್ನಿ. ಲೆಫ್ಟ್ಗೆ ಹೋದ ಅಂದರೆ ಸ್ಟಾರ್ಟಿಂಗೇ ನಿಮಗೆ ಇಗ್ವಾನ ನೋಡೋಕೆ ಸಿಗ್ತಾರೆ. ನಮ್ಮ ಫೇವ್ರೆಟ್ ಪೆಟ್ಟು. ಎಲ್ಲ ಎಕ್ಸಾಟಿಕ್ ಪೆಟ್ಟವ್ರಿಗೆ ಫೇವ್ರೆಟು ಸ್ಟಾರ್ಟಿಂಗ್ ಪೆಟ್ಟು ಇಗ್ವಾನ ನೋಡೋಕೆ ಸಿಗುತ್ತೆ. ಇಲ್ಲೊಂದು ದೊಡ್ಡ ಇಗ್ವಾನ ಇದೆ, ಒಳ್ಳೆ ಗಂಡು ಇವನು. ಒಂದು 2 ರೌಂಡು ಮರಿ ಮಾಡೋನೆ ಇವನು. ಸೊ ಅದ್ರ ಪಕ್ಕದಲ್ಲಿ ಬಂದ ಅಂದರೆ ಗ್ರೀನ್ ಇಗ್ವಾನ ಇದೆ. ನೋಡಿ ಕಿತ್ತಾಡ್ತವೆ. ಕೈ ಬಿಟ್ಟಿರೋದಕ್ಕೆ ಏನೋ ಶಿಷ್ಯ ಅಂತ ಕೇಳ್ತೈತೆ. ಏನೋ ಕೊಂದ್ಸ ಇರೋಕೆ ತುಮ್ಮೆ ಕಿಲ್ಲಾಡಿ ಅಂತ ಕೇಳ್ತಿರೋದವನು. ಆಮೇಲೆ ಇದರಿಚ್ಕ ಬಾ, ನಾವು ಇಲ್ಲಿರೋರೆ ಅಣ್ಣ, ದುಡ್ಡಿಗೆ ಅಣ್ಣ. ಮೇಲ್ಗಡೆ ನೋಡ್ರೆ ಪಾರಿವಾಳಗಳು, ವೆರೈಟಿ ಪಾರಿವಾಳಗಳನ್ನೆಲ್ಲ ಕವರು ಮಾಡೋಣ. ಸೊ ಇವಾಗ ಪಾರಿವಾಳದ ಕ್ರೇಜ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಕಡೆ ನೋಡಿದ್ರೆ ಬ್ಯಾಂಟಮ್ ಕೋಳಿಗಳು, ಫಾರಿನ್ ಕೋಳಿಗಳು. ಆ ಕಡೆ ಕೆರಡು ಹಂಗೆ ನೋಡಿದ್ರೆ ಅಂದರೆ ನಿಮಗೆ ಬರ್ಡ್ಸ್ಗಳು, ಪ್ಯಾರೆಟ್ಗಳು ನೋಡೋಕ್ಕೆ ಸಿಗುತ್ತೆ. ಎಲ್ಲ ಥರ ಪ್ಯಾರೆಟ್ಗಳಿದೆ, ಸಂಕನೂರು ಅದು ಇದು ಅಂತ ಎಲ್ಲ ಥರ ಇದ್ದಾವೆ ಪ್ಯಾರೆಟ್ಗಳು. ಹಂಗೆ ಬಂದ ಅಂದರೆ ಒನ್ ಆಫ್ ದಿ ರೇರು ಇದನ್ನು ಕೂಡ. ರೇರ್ ಅನ್ನೋಕ್ಕೆ ಆಗಲ್ಲ, ಸಿಗುತ್ತೆ. ಬಟ್ ಇಷ್ಟು ಹೆಲ್ದಿಯಾಗಿರೋದು ನಿಮಗೆ ಸಿಗೋದು ಸ್ವಲ್ಪ ಕಷ್ಟನೇ. ಇದು ಬಂದು ಬೇರ್ಡ್ ಐಸ್ ಅಂತ, ಅಂದರೆ ಇಲ್ಲ ಹೆವಿ ಟೇಮ್ಡೆ. ಬಟ್ ಇವಾಗ ನಾನು ಹೊಸೊಬ್ಬ ಅಲ್ವಾ ಇವನಿಗೆ, ಅದಕ್ಕೋಸ್ಕರ ಕಚ್ಚಕ್ಕೆ ಬರ್ತಾನೆ. ಮಾತಾಡ್ತಾನೆ ಇವನು, ಮಸ್ತಾಗಿ ಮಾತಾಡ್ತಾನೆ. ಹಲೋ ಮಸ್ತಾಗಿ ಮಾತಾಡ್ತಾನೆ. ಇವಾಗ ಏನೋ ಮಾತಾಡ್ತಿಲ್ಲ ಓಕೆ. ಆ್ಯಂಡ್ ಹಂಗೆ ಈ ಕಡೆ ತಿರುಗಿದೆ ಅಂದರೆ ನಿಮಗೆ ಈ ಕಡೆ ಸ್ಟಾರ್ಟಿಂಗ್ ಬರ್ಡ್ ಇರುತ್ತೆ. ಓಕೆನಾ. ಇವಾಗ ಕ್ಲೋಸಿಂಗ್ ಟೈಮ್ ನೋಡ್ತಾ ಇರ್ಬೋದು. ನೈಟ್ ವೀಡಿಯೋ ಮಾಡ್ತಾ ಇರೋದು ನಾನು. ಬೆಳಗ್ಗೆ ಹೊತ್ತು ಎಲ್ಲ ಕ್ಲೀನಾಗಿರುತ್ತೆ. ಆ್ಯಂಡ್ ಈ ಕಡೆ ಬಂದ ನಿಮಗೆ ಮರಿಗಳು ನೋಡೋಕ್ಕೆ ಸಿಗುತ್ತೆ. ಇಗ್ವಾನ ಮರಿಗಳನ್ನ ನೀವು ನೋಡ್ಬೋದು. ಒಳ್ಳೆ ಕಲರ್ಗಳು, ಬ್ಲೂ ಕಲರ್, ಯೆಲ್ಲೋ ಕಲರು, ಗ್ರೀನ್ ಕಲರ್, ರೆಡ್ ಕಲರ್ ಮರಿಗಳೆಲ್ಲ ಇದ್ದಾವೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಯಾರ್ಯಾರಿಗೆ ಬೇಗ ಬೇಕು ಬೇಗ ಬಂದ್ಬಿಡ್ರಿ, ಯಾಕಂದರೆ ಇದು ಹೋಗ್ಬಿಟ್ರೆ ತಿರ್ಗಾ ಬರಲ್ಲ. ಅದಕ್ಕೆ ಬರುತ್ತೆ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಇರೋದು ಒಳ್ಳೊಳ್ಳೆ ಹೆಲ್ದಿಯಾಗಿದೆ. ನೀವು ನಿಮ್ಮ ಪೆಟ್ನ ಮಾಡ್ಕೊಬೋದು, ಬೇಗ ಬಂದ್ಬಿಟ್ರಿ. ಆ್ಯಂಡ್ ಹಂಗೆ ಬೇಗ ಮೇಲ್ಗಡೆ ಬಂದಾದರೆ ಫಿಂಚಸ್ಗಳು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಒಳ್ಳೊಳ್ಳೆ ಎಲ್ಲ ಥರದ ಫಿಂಚಸ್ಗಳು, ಕಲರ್ ಫಿಂಚಸ್ಗಳು. ಸೊ ಇಷ್ಟೇ ಎಲ್ಲ ಥರ ಬರ್ಡ್ಗಳು. ನಿಮಗೆಲ್ಲ ಹೇಳೋದೇ ಬೇಕಾಗಿಲ್ಲ ಅನಿಸುತ್ತೆ. ಹಂಗೆ ಮೇಲ್ಗಡೆ ಬೋರ್ಡ್ನ ತೋಡಿಸ್ತಾ ನಮ್ಮ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ಇನ್ನೊಂದು, ಒಳಗಡೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನ ಆಚೆ ಬಿಟ್ಬಿಟ್ಟೇ ಬನ್ರಪ್ಪ, ಅಷ್ಟೇ. ಅದು ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್, ಸಿಗೋಣ.